ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮನೆ ಮಗ ಸುನೀಲ್ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ಚಿತ್ರರಂಗದ ಸವಿ ನೆನಪು ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ. ಇವತ್ತು ನಾನು ಎಲ್ಲಿದ್ದೀನಿ ಅಂತ ಹೇಳಿದ್ರೆ ನನ್ನ ದೇವರು ಅಪ್ಪಾಜಿ ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿ. ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳಿದ್ರೆ ನಮಗೆ ಜ್ಞಾಪನ ಬರೋದು ರಾಜನೂರು ಬಿಡದಿ. ಮೂಲತಃ ಬಿಡದಿಯಾದಂತಹ ಡಾಕ್ಟರ್ ರಾಜ್ಕುಮಾರ್ ಬೆಳೆದಿದ್ದು ಓದಿದ್ದೆಲ್ಲ ಗಾಜನೂರಲ್ಲಿ ತಾಲ್ವಾಡಿ ಹೊಸು. ಅಲ್ಲಿ ಬರೀ 4ನೇ ಕ್ಲಾಸ್ವರೆಗೂ ಓದಿ ನಂತರ ರಂಗಭೂಮಿಗೆ ಪ್ರವೇಶ ಮಾಡ್ತಾರೆ ಗುಬ್ಬಿ ವೀರಣ್ಣನ ಕಂಪನಿಯಲ್ಲಿ. ತದನಂತರ ಅವರು ಮದ್ರಾಸು ಪ್ರಯಾಣ ಬೆಳೆಸ್ತಾರೆ. ಬೇಡರ ಕಣ್ಣಪ್ಪ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗೆ ನಾಯಕ ನಟನಾಗಿ ಪಾದಾರ್ಪಣೆ ಮಾಡ್ತಾರೆ. ಅದಾದ ನಂತರ ಸುಮಾರು 200 ಚಿತ್ರಗಳಲ್ಲಿ ನಟಿಸಿ ರಸಿಕರ ರಾಜ, ಗಾನ ಗಂಧರ್ವ ಅಂತ ಕರೆಸ್ಕೊಳ್ತಾ ಅಭಿಮಾನಿಗಳ ಕಂಡ್ರೆ ಅವ್ರಿಗೆ ಅಷ್ಟಿಷ್ಟಲ್ಲದ ಪ್ರೀತಿ. ಯಾಕಂದರೆ ರಾಜ್ಕುಮಾರ್ ಅಭಿಮಾನಿಗಳನ್ನ ಅಷ್ಟು ಪ್ರೀತಿಸ್ತಾ ಇದ್ರು, ಪ್ರೊಡ್ಯೂಸರ್ಗಳನ್ನ ಅನ್ನದಾತರು ಅಂತ ಕರೀತಾ ಇದ್ರು. ಯಾಕಂದರೆ ಅನ್ನ ಕೊಟ್ಟ ದೇವ್ರನ್ನ ಯಾವತ್ತೂ ಮರಿಬಾರ್ದು ಅಂತಾರೆ. ಹಾಗೆ ನಮ್ಮ ಡಾಕ್ಟರ್ ರಾಜ್ಕುಮಾರ್. ಇನ್ನೊಂದು ವಿಷಯ ಅಂತ ಹೇಳಿದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರಲ್ಲಿ ಕಂಡಂಥ ಗುಣ ಅವರ ಒಂದು ನಟುಮುಖ, ಅವರ ಒಂದು ಗೀತೆ. ಅವ್ರು ಹಾಡ್ತಿದ್ರೆ ಎಲ್ಲೋ ಒಂದು ಮೈ ಮರೆಸುವಂಥ ಒಂದು ಗಾಯನಗಳು, ಹಾಗೂ ಆ ಪಾತ್ರ ಮಾಡ್ತಿದ್ರೆ ಎಲ್ಲೋ ಒಂದು ಕಡೆ ಯಾಕಂದರೆ ಒಂದು ಸ್ಮೋಕ್ ಇಲ್ಲ, ಒಂದು ಡ್ರಿಂಕ್ಸ್ ಇಲ್ಲ, ಅಂಥದ್ರಲ್ಲಿ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗಿ ಡಾಕ್ಟರ್ ರಾಜ್ಕುಮಾರ್ ಅಭಿನಯಿಸ್ತಾ ಇದ್ರು. ಅಂಥದ್ರಿಗೆ ಹೇಳ್ಬೇಕಂದ್ರೆ ಸಾವಿರಾರು ಚಿತ್ರಗಳಾಗಿರ್ಬೋದು, ಕರುಣೆ ಕರೆ ಆಗಿರ್ಬೋದು, ಎರಡು ಕನಸು ಆಗಿರ್ಬೋದು, ಶ್ರೀನಿವಾಸ ಕಲ್ಯಾಣ ಆಗಿರ್ಬೋದು, ಭಕ್ತ ಪ್ರಹ್ಲಾದ ಆಗಿರ್ಬೋದು, ಕೃಷ್ಣದೇವರಾಯ ಆಗಿರ್ಬೋದು, ಐತಿಹಾಸಿಕ ಸಾಮಾಜಿಕ ಎಲ್ಲ ಪಾತ್ರಗಳನ್ನು ಮಾಡಿ ಜೀವನ ಚೈತ್ರ ಚಿತ್ರದ ಮರೆಯಕ್ಕಾಗದೇ ಇರುವಂಥ ಒಂದು ಪಾತ್ರ, ತಂದೆಯ ಪಾತ್ರ. ಅಂಥದ್ರಲ್ಲಿ ಆ ಒಂದು ಹಿಮಾಲಯದಲ್ಲಿ ನಾದಮಯ ಒಂದು ಗೀತೆಗೆ ಅವ್ರಿಗೆ ರಾಷ್ಟ್ರ ಪ್ರಶಸ್ತಿ ಬರುತ್ತೆ. ಅದಾದ ನಂತರ ಅವರು ಬಾಲ್ಯದಲ್ಲಿ ಇರಬೇಕಾದ್ರೆ ಅವರು ಪಾರ್ವತಮ್ಮ ರಾಜ್ಕುಮಾರ್, ನಮ್ಮ ಮೈಸೂರು ಹತ್ರ ಇರೋ ಒಂದು ಊರು ಅವರು, ಅಲ್ಲಿ ಪಾರ್ವತನ ರಾಜ್ಕುಮಾರ್ ಅವರು ಓದ್ತಿರ್ತಾರೆ. ಓದಾದಮೇಲೆ ಪಾರ್ವತಮ್ಮನವರು ಡಾಕ್ಟರ್ ರಾಜ್ಕುಮಾರ್ನ ಕೈ ಹಿಡಿತಾರೆ. ಯಾಕಂದರೆ ಧರ್ಮಪತ್ನಿ ಪ್ರತಿಯೊಬ್ಬ ಹಿಂದೆ ಒಬ್ಬರು ಹೆಣ್ಣಿರ್ತಾರೆ. ಅದು ಡಾಕ್ಟರ್ ರಾಜ್ಕುಮಾರ್ಗೆ ನಮ್ಮ ಪಾರ್ವತಮ್ಮನವರು ಕೂಡ. ಪಾರ್ವತಮ್ಮ ಅವರು ಕೂಡ ಅಷ್ಟು ಕಥೆಗಳನ್ನ ಕೇಳಿ ವರ್ಧಪ್ಪನವರಾಗಿರ್ಬೋದು, ಹಾಗೆ ಉದಯಶಂಕರ್ ಆಗಿರ್ಬೋದು, ಪಾರ್ವತಮ್ಮ ಅವರಾಗಿರ್ಬೋದು, ಇವ್ರು 3 ಜನ ಕತೆ ಡಿಸ್ಕಸ್ ಮಾಡಿ ತದನಂತರ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಹೇಳ್ತಿದ್ರಂತೆ, ಈ ಥರ ಒಂದು ಕತೆ ಇದೆ ನೀವು ಮಾಡಿ ಅಂತ. ಕಸ್ತೂರಿವಾಸ ಆಗಿರ್ಬೋದು, ಕಸ್ತೂರಿವಾಸ ಮರೆಯೋಕ್ಕಾಗದಿರುವಂಥ ಒಂದು ಸನ್ನಿವೇಶಗಳು, ಆಡಿಸಿ ನೋಡು ಬಿಡಿಸಿ ನೋಡು ಅಂದ ಹಾಡುಗಳಾಗಿರ್ಬೋದು. ಅದೇ ಜಾಗದಲ್ಲಿ ಕೊನೆಯ ದೃಶ್ಯ ಕಸ್ತೂರಿವಾಸ ಚಿತ್ರದಲ್ಲಿ ಏನು ಅಪ್ಪಾಜಿ ಇದು ಮಾಡೋದು, ಅದೇ ಜಾಗದಲ್ಲಿ ಅಪ್ಪಾಜಿ ಇವತ್ತು ಸಮಾಧಿ ಕೂಡ ಅಲ್ಲೇ ಇದೆ. ನಗು ಮುಖದ ಹೊಡೆಯ ಅಂತಲೇ ಹೇಳಿರ್ಬೋದು ರಾಜ್ಕುಮಾರ್. ಅದೇ ರೀತಿಯೇ ಅಪ್ಪಾಜಿಯವರು ಕೂಡ ಆ ನಗು ಮುಖ. ಅಪ್ಪಾಜಿ ಅಂತ ಹೇಳಿದ್ರೆ ಒಂಥರ ಮನಸ್ಸಿಗೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಅಪ್ಪಾಜಿಲಿ ತುಂಬ ಗುಣ ಅಂತ ಹೇಳಿದ್ರೆ ಅವ್ರು ಊಟದ ಪ್ರಿಯರು. ಅಂಥದ್ರಲ್ಲಿ ನಾನ್ ವೆಜ್ ಪ್ರಿಯ ಕೂಡ ಅಪ್ಪಾಜಿಯವರು. ಅದನ್ನೆಲ್ಲ ಸಲ್ಲಿಸ್ತಾಯಿದ್ರು. ಎಲ್ಲದಕ್ಕಿಂತ ಹೆಚ್ಚಾಗಿ ಮಕ್ಕಳ ಜೊತೆ ಆಟ ಆಗಿರ್ಬೋದು, ಪೂರ್ಣಿಮಾ ಅಕ್ಕ ಆಗಿರ್ಬೋದು, ಲಕ್ಷ್ಮಿ ಅಕ್ಕ ಆಗಿರ್ಬೋದು, ಹಾಗೆ ಪಾರ್ವತಮ್ಮ ರಾಜ್ಕುಮಾರ್ ಅವರ ತಮ್ಮಂದಿರಾಗಿರ್ಬೋದು, ನಮ್ಮ ಚಿನ್ನೇಗೌಡರ ಅಪ್ಪಾಜಿ ಇರ್ಬೋದು, ಗೋವಿಂದಣ್ಣ ಆಗಿರ್ಬೋದು, ಮತ್ತು ಸೀನಣ್ಣ ಆಗಿರ್ಬೋದು. ಇವರು 3 ಜನ ಒಂದು ರೀತಿಯಲ್ಲಿ ಒಗ್ಗಟ್ಟಾಗಿರ್ಬೋದು. ಅಪ್ಪಾಜಿ ಅಪರ್ಣ ಆಗಿರೋ ಕಾಲದಲ್ಲಿ ಕೂಡ ಗೋವಿಂದಣ್ಣ ಕೂಡ ಹೊರಟಿದ್ರು, ಒಂದು ಅಪರ್ಣ ಆಗಿತ್ತು. ಅಷ್ಟು ಸೇಫ್ ಆಗಿ ಕರ್ಕೊಂಡ್ಬಂದ್ರು. ಚಿತ್ರರಂಗದ ಮಾಣಿಕ್ಯ, ಕರ್ನಾಟಕದ ಸಾಂಸ್ಕೃತಿಕ ನಗರಿ ಮೈಸೂರು ಮಂಡ್ಯ ಪ್ರಾಂತದಲ್ಲಿರುವಂಥ ನಮ್ಮ ಮಳವಳ್ಳಿಯ ಕೆ ಎಂ ದೊಡ್ಡಿ ಬೆಳೆದಂತಹ ಹುಡುಗ, ಮೈಸೂರು ಮಹಾರಾಜರ ಆಸ್ಥಾನದಲ್ಲಿ ಪಿಟೀಲು ಚೌಡಯ್ಯ ಅವರ ಮೊಮ್ಮಗ ಅಮರನಾಥ್. ಕನ್ನಡ ಚಿತ್ರರಂಗಕ್ಕೆ ಅಂಬರೀಷ್ ಎಂದೇ ಪ್ರಖ್ಯಾತಂತಹ ನಟ ಇವತ್ತು ನಮ್ಮೊಂದಿಗೆ. ಆದರೆ ಅವರು ಮಾಡಿದಂಥ ಚಿತ್ರಗಳು ಸವಿ ನೆನಪು, ಸಾವಿರಾರು. ಕಲಿಯುಗದ ಕರ್ಣ ಅಂತಲೇ ಕರೀತಾರೆ. ಆಶ್ಚರ್ಯ ಏನಿಲ್ಲ. ಬಲಗೈ ಮಾಡಿದ್ದು ಎಡಗೈ ಗೊತ್ತಾಗ್ಬಾರ್ದು ಅಂತಾರೆ. ಹಾಗೆ ಅಂಬರೀಷ್ ಅದೇ ಸಾರಥ್ಯದಲ್ಲಿ ಈಗ ನಮ್ಮ ದರ್ಶನ್ ಕೂಡ ಆ ಸಾಲಿನಲ್ಲಿ ಸಾಕ್ತಾರೆ. ಅಮರನಾಥ್ 1952ರಲ್ಲಿ ಹುಚ್ಚೇಗೌಡರ ಮಗನಾಗಿ ಹುಟ್ಟುತ್ತಾರೆ. ನಂತರ ಮೈಸೂರಿನಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಪುಟ್ಟಣ್ಣ ಕಣಗಾಲ್ ಅವರ ಗರಡಿಯಲ್ಲಿ ನಾಗರಹಾವು ಚಿತ್ರದ ಮೂಲಕ ಅವರಿಬ್ಬರ ಸ್ನೇಹ ಅಮರ ಆಗುತ್ತೆ. ಕುಚ್ಚುಕು ಗೆಳೆಯರಾಗ್ತಾರೆ. ಶಾಸ್ತ್ರಿ ವಿಷ್ಣುವರ್ಧನ್ ಅವರು
ನಾಯಕ ನಟನಾದರೆ ಅಂಬರೀಷ್ ಅವರು ಖಳನಾಯಕನಾಗಿ ನಾಯಕ ನಟನಾಗಿ ಕಲಿಯುಗದ ಕರ್ಣನಾಗಿ ಜನ ಮೆಚ್ಚಿದೆ. ನಮ್ಮೊಂದಿಗೆ ಅವರಿಲ್ಲ. ಅವರು ಆಗಲಿ 6 ವರ್ಷಗಳ ಕಳೆದರೂ ಕೂಡ ಅಭಿಮಾನಿಗಳು, ಸಾವಿರಾರು ಅಭಿಮಾನಿಗಳು ಕೂಡ ಇವತ್ತು ಕೂಡ ಅವ್ರನ್ನ ನೆನೆಸ್ತಾರೆ. ಹಾಗಾದರೆ ಬನ್ನಿ ಅವರ ಚಿತ್ರಗಳನ್ನ ಸರಿ